ಜಿಪ್ಲೈನ್ ಆಪರೇಟರ್ ಆರಂಭದಲ್ಲೇ 3 ಬಾರಿ ಅಲ್ಲಾಹೋ ಅಕ್ಬರ್ ಅನ್ನೋದಾಗ ಹೇಳಿದ್ನಂತೆ ಆತ ಅಲ್ಲಾಹೋ ಅಕ್ಬರ್ ಅಂತಿದ್ದಂತೆ ಗುಂಡಿನ ದಾಳಿ ಶುರುವಾಯಿತು. ನಾನು ಜಿಪ್ಲೈನ್ ನಲ್ಲಿ ಹೋಗುವಾಗ ಗುಂಡಿನ ಸದ್ದು ಕೇಳಿಸಿತ್ತು. ಈ ಹೊತ್ನಲ್ಲಿ ನನ್ನ ಪತ್ನಿ ಮತ್ತು ಮಗನ ಎದುರು ಇಬ್ಬರನ್ನ ಗುಂಡು ಕೊಂದ್ರು. ಆ ಹೊತ್ನಲ್ಲಿ ನನ್ನ ಪತ್ನಿ ಮತ್ತು ಮಗ ಕೆಳಗಡೆ ಜೋರಾಗಿ ಕೂಗ್ತಾ ಇದ್ರು. ಜಿಪ್ಲೈನ್ ನಿಂದ ಕೆಳಗಿಳಿದ ಕೂಡ್ಲೆ ಪತ್ನಿ ಮತ್ತು ಮಗನ ಜೊತೆ ಓಡಿ ಹೋದೆ ಅನ್ನೋದಾಗಿ ಜಿಪ್ಲೈನ್ ಮಾಡ್ತಾ ಇದ್ರಲ್ಲ ವ್ಯಕ್ತಿ ಅವ್ರು ಹೇಳಿರುವಂತಹ ಸ್ಟೇಟ್ಮೆಂಟ್ಸ್ ಗಳಿದು. ಓಡುವಾಗ ನಮ್ಮ ಹಿಂದಿದ್ದವರಿಗೆ ಗುಂಡೇಟು ತಗ್ಲಿತ್ತು, ಶೂಟೌಟ್ ಆಗಿತ್ತು. ಹಲವರು ನಮ್ಮ ಕಣ್ಮುಂದೆನೆ ಪ್ರಾಣ ಬಿಟ್ಟುಬಿಟ್ರು. ಗುಂಡಿನ ದಾಳಿಯನ್ನ ವಿವರಿಸಿದ್ದಾರೆ ಪ್ರವಾಸಿಗ ರಿಷಿ ಭಟ್ ಎನ್ನುವರು. ಈ ಜಿಪ್ಲೈನ್ ಮಾಡ್ತಿದ್ದಾರಲ್ಲ ಅವರು ಹೇಳಿರುವಂತ ಮಾತು. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋಣ. ಸದ್ಯ ಗಮನಿಸ್ತಾ ಇದ್ದೀವಿ, ಇದು ರಿಷಿ ಭಟ್ ಎನ್ನುವರು. ಇವರು ಪ್ರವಾಸಕ್ಕೆ ಹೋಗಿದ್ರು ಕುಟುಂಬದ ಜೊತೆಯಲ್ಲಿ, ಪತ್ನಿ ಜೊತೆ ಮಗನ ಜೊತೆ ಎಲ್ಲ ಪ್ರವಾಸಕ್ಕೆ ಹೋಗಿದ್ರು ಪಹಲ್ಗಾಮ್ನಲ್ಲಿ. ಇವರು ಜಿಪ್ಲೈನ್ ಮಾಡ್ತಾ ಇದ್ರು, ಮೇಲ್ಗಡೆಯಿಂದ ಹೋಗುವಂತ ರೈಡ್ ಅದು. ಆ ಹೊತ್ನಲ್ಲಿ ಇನ್ನೇನು ಜಿಪ್ಲೈನ್ ಶುರು ಮಾಡ್ತಾರೆ ಅನ್ನುವಂತ ಹೊತ್ನಲ್ಲಿ ಅವ್ರು ವಿಡಿಯೋ ಮಾಡಕ್ ಶುರು ಮಾಡಿದ್ರು. ಆಗ ಪಕ್ಕದಲ್ಲಿದ್ದಂತ ಸ್ಥಳೀಯರೊಬ್ರು ಆತ ಅಲ್ಲಾಹೋ ಅಕ್ಬರ್ ಅನ್ನೋದಾಗ 3 ಸಲ ಹೇಳ್ತಾರಂತೆ. ಅವ್ರು ಹೇಳ್ತಿದ್ದಂತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗುಂಡಿನ ದಾಳಿಯ ಸದ್ದುಗಳು ಶುರು ಆಗುತ್ತೆ. ಡಬಡಬಾ ಅಂತ ಗುಂಡಿ. ಇವರು ಈ ಗುಂಡಿನ ಸದ್ದು ಕೇಳಿಸ್ತಿದ್ದಂತೆ ಇವರು ತಮ್ಮ ರೈಡ್ ಶುರು ಮಾಡ್ತಾರೆ. ಇವ್ರಿಗೆ ಐಡಿಯಾನೂ ಇರಲ್ಲ ಈ ತರ ಗುಂಡು ದಾಳಿ ಆಗತ್ತೆ ಅನ್ನೋ ಏನೇನೂ ಅರಿವಿರಲ್ಲ. ರೈಡ್ ಹೋಗ್ತಾ ಇರುವಂತ ಹೊತ್ತಿನಲ್ಲಿ ವಿಡಿಯೋ ಮಾಡ್ಕೊಂಡೇ ಇದ್ರು, ಪ್ರವಾಸಕ್ಕೆ ಬಂದಿದ್ರು ಎನ್ನುವಂತ ನಿಟ್ಟಿನಲ್ಲಿ. ಆಗ ಕೆಳಗಡೆ ಓಡು ಹೋಗ್ತಿದ್ದಾರೆ ಉಳಿದಂತಹ ಪ್ರವಾಸಿಗರು ಜೀವ ಉಳಿಸ್ಕೊಳ್ಳೋದಕ್ಕೆ. ಅಷ್ಟೊತ್ತಿಗಾಗಲೇ ಗುಂಡಿನ ದಾಳಿ ಶುರುವಾಗಿತ್ತು. ಈ ಗೊತ್ತಾಗ್ತಿದ್ದಂತೆ ಅವ್ರು ರೈಡ್ ಮುಗಿಸ್ಕೊಂಡು ಕೆಳಗಿಳಿತಾರಂತೆ. ಆಗ ಅಷ್ಟೊತ್ತಿಗಾಗಲೇ ಗುಂಡಿನ ದಾಳಿ ಶುರು ಆಗ್ತಿತ್ತು. ಇವ್ರ ಪತ್ನಿ ಮತ್ತು ಮಗನ ಜೊತೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಂತೆ. ಅವ್ರ ಹಿಂದೆ ಮುಂದೆ ಇದ್ದಂಥವ್ರನ್ನೂ ಕೂಡ ಕಣ್ಣು ಮುಂದೆನೆ ಪ್ರಾಣ ಕೂಡ ಹೋಯ್ತಂತೆ ಕೆಲವರದ್ದು. ಇವ್ರು ಹೇಗೋ ಬಚಾವಾಗಿ ಆ ಒಂದು ಸಂದರ್ಭದಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ಅದಾದ ಮೇಲೆ ಏನಾಯ್ತು, ದಾಳಿ ಯಾವ ರೀತಿಯಾಗಿತ್ತು ಅನ್ನೋದಾಗಿ ಅವ್ರು ವಿವರಿಸಿದ್ದಾರೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಅಲ್ಲಾಹೋ ಅಕ್ಬರ್ ಅನ್ನೋದಾಗಿ ಒಬ್ಬ ವ್ಯಕ್ತಿ ಆಪರೇಟರ್ ಸ್ಥಳೀಯ ಪಹಲ್ಗಾಮ್ನಾಥ ಈ ರೀತಿಯಾಗಿ ಕೂಗ್ತಿದ್ದಂತೆ, ಹೇಳ್ತಿದ್ದಂತೆ ಗುಂಡಿನ ದಾಳಿ ಶುರುವಾಗಿದೆ. ಹೀಗಾಗಿನೇ ಈ ದೃಶ್ಯದಿಂದ ಈಗ ಹಲವು ಅನುಮಾನಗಳು ಶುರುವಾಗ್ತಿರೋದು. ಹೆಂಗಪ್ಪ ಇದು, ಏನ್ ಲಿಂಕ್ ಇದೆ ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಕೇವಲ ಏನೋ ದಾಳಿ ಆಯ್ತು ಅಂದಾಗ ಏನೋ ಕಾಕತಾಳಿನೋ ಇರ್ಬೋದು, ಏನೋ ಮತ್ತೊಂದು ಮಗದೊಂದು ಅಂತ ಯೋಚನೆ ಮಾಡಬಹುದು. ಬಟ್ ಈ ದಾಳಿಯಲ್ಲಿ ಈಗಾಗಲೇ ಧರ್ಮವನ್ನ ಕೇಳಿ ಧರ್ಮ ಆಧಾರಿತವಾಗಿ ಹಲ್ಲೆ ಮಾಡಿರೋದು, ಕೊಂದಿರೋದು, ದಾಳಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಎಲ್ಲರ ಮುಂದಿದೆ. ಹಾಗಾಗಿನೇ ಎಲ್ಲ ಪ್ರಶ್ನೆಗಳು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಉದ್ಭವ ಆಗ್ತಿರೋದು. ಏನಪ್ಪಾ ಇದು, ಏನು ಮಾಸ್ಟರ್ ಪ್ಲಾನ್ ಇದು, ಯಾವ ರೀತಿಯಾಗಿ ತಂತ್ರ ಮಾಡಿದ್ರು? ಬಟ್ ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಿದೆ. ಆ ನಿಟ್ಟಿನಲ್ಲೇ ಹೆಚ್ಚು ತನಿಖೆ ಆಗಬೇಕಿರುವಂತ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ಹೋಗಿ ಅವತ್ತು ನೀವು ಯಾರನ್ನು ನೋಡಿದ್ರಿ, ಎಷ್ಟು ಜನ ಇದ್ರು, ನಿಮ್ಮ ಹತ್ರ ಹೊತ್ನಲ್ಲಿ ಏನಾದ್ರು ಫೋಟೋ ವಿಟೋ ತೆಗ್ದಿರಾ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗಿ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಪ್ರವಾಸಿಗ ರಿಷಿ ಭಟ್ ಅವ್ರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. मैं, मेरी फैमिली और मेरा लड़का, हम 3 लोग ही गए थे. हम इंडिविजुअल गए थे, हम कोई टूर पैकेज में नहीं गए थे. मैं 16 तारीख को अहमदाबाद से निकला था और मैं 22 तारीख को पहलगाम में था, तब ये घटना हुई थी. जैसे मैं बताऊं तो मैं 12 बजे के आसपास पहलगाम पहुंचा था. फिर हम घोड़े पे बैठ के ऊपर गए, थोड़ा हमने एंजॉय किया, फोटोग्राफ्स लिए, वीडियोग्राफी ली. फिर हमने एडवेंचर करना शुरू किया. तो हम जिप लाइन कर रहे थे, तो पहले लोगों ने जिप लाइन की, फिर मेरे लड़के ने की, फिर मेरी बारी आई. मैं जब जिप लाइन कर रहा था तब फायरिंग स्टार्ट हुई. अराउंड 4 से 5 बार गोलियां चल गई. तब 20 सेकंड तक तो मुझे मालूम नहीं था, मैं मेरी मस्ती में जिप लाइन के अंदर था.
फिर मुझे मालूम पड़ा कि यहाँ पे गोलियां चल रही है, लोग नीचे मर रहे हैं। मैंने देखा 5-6 लोगों को गोलियां लग गई है। फिर मुझे 20 सेकंड के बाद अराउंड पता चला कि यहाँ पे आतंकी हमला हुआ है। वो अल्लाहू अकबर ऐसे 3 बार बोला और फिर फायरिंग स्टार्ट हुई। हम नीचे गए तब मैंने ऑलरेडी देखा कि हमारे पहले जो 2 फैमिली गई थी उसके अंदर जो जेंट्स लोग थे उन लोगों को रिलीजियन पूछ के ऑलरेडी गोली मेरे वाइफ और मेरे लड़के के सामने मार दी थी कि आपका रिलीजन क्या है, हिंदू है। उन्होंने बताया, तुरंत उन लोगों ने गोली मार दी थी। मेरी वाइफ और लड़का नीचे चिल्ला रहे थे। मैं थोड़ा नजदीक पहुंचा, मैं बेल्ट खोल के कूद के मेरी वाइफ और मेरे लड़के को लेके वहां से तुरंत भागने लगा। फिर वहां देखा हमने एक स्पॉट पे लोग छुप रहे हैं और वहां पे खड्डे जैसा है, जल्दी दिखते नहीं है, तो वहां पे 2 ಎಸ್ ಕೇಳಿಸ್ಕೊಳ್ತಾ ಇದ್ವಿ ರಿಷಿ ಭಟ್ ಪ್ರವಾಸಿಗ ಜಿಪ್ ಲೈನ್ ಅನ್ನ ಮಾಡ್ತಿದಾರಲ್ಲ ಆ ಪ್ರವಾಸಿಗ ರಿಷಿ ಭಟ್ ಅವರ ಮಾತುಗಳಿದು. ಅಂದ್ರೆ ಇವರು ಜಿಪ್ ಲೈನಿಗೆ ಹೋಗೋಕ್ಕಿಂತ ಮುಂಚೆ ಆರಂಭದಲ್ಲೇ 3 ಸಲ ಹೇಳ್ತಾರಂತೆ ಅಲ್ಲಾಹು ಅಕ್ಬರ್ ಅನ್ನೋದಾಗಿ. ಪಕ್ಕದಲ್ಲಿ ನಿಂತಿರುವಂತ ವ್ಯಕ್ತಿ ಆ ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೌದು, ಆತ ಹೇಳಿದ್ ಹೌದು. ಹಿಂಗ್ ಹೇಳಿ ಮುಗಿಸ್ತಿದ್ದಂತೆನೆ ಗುಂಡಿನ ಸದ್ದು ಕೇಳೋದಕ್ಕೆ ಶುರು ಮಾಡುತ್ತೆ. ಇವ್ರಿಗೆ ಅವಾಗ ಗೊತ್ತಿರಲ್ಲ ಈ ತರ ದಾಳಿ ಆಗ್ತಿದೆ ಏನು. ಜಿಪ್ ಲೈನ್ ಶುರು ಮಾಡ್ಕೊಂತಾರೆ. ಈ ಪಕ್ಕದಲ್ಲಿರುವಂತ ದೃಶ್ಯ ಇವರು ಜಿಪ್ ಲೈನ್ ರೈಡ್ ಹೋಗ್ತಿರೋ ಹೊತ್ನಲ್ಲಿ ಕೆಳಗಡೆ ಆಗಾಗ್ಲೇ ಗುಂಡಿನ ಮೊರತ ಕೇಳಿಸುತ್ತೆ. ಗುಂಡೇಟು ಬಿದ್ದು ಪಡಾಲ್ ಅಂತ ಬೀಳ್ತಾರೆ. ಹಿಂಗ್ ಗೊತ್ತಾಗ್ತಿದ್ದಂತೆ ಆ ಕಡೆ ಈ ಜಿಪ್ ಲೈನ್ ಎಂಡ್ಗೆ ಇವ್ರು ತಲುಪ್ತಿದ್ದಂತೆ ಅಲ್ಲಿಂದ ಕೆಳಗಿಳಿತಾರಂತೆ. ಇಳಿತಿದ್ದಂತೆ ಪತ್ನಿ ಮತ್ತು ಮಗನ ಜೊತೆ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಬಹಳ ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ. ಆಗ ಅವರ ಹಿಂದೆ ಮುಂದೆ ಇದ್ದಂತ ಕೆಲವರನ್ನ ನಿಲ್ಲಿಸ್ಕೊಂಡು ಹಿಂದೂನ ಮುಸ್ಲಿಮ ಅನ್ನೋದಾಗಿ ಧರ್ಮ ಕೇಳಿದ್ರಂತೆ ಉಗ್ರರು. ಘಟನಾ ಸ್ಥಳದಲ್ಲಿದ್ದಂತಹ ಪ್ರವಾಸಿಗ ರಿಷಿ ಭಟ್ ಅವರ ಮಾತುಗಳಿದು. ಹೌದು, ಅಲ್ಲಿ ಹಿಂದೂನ ಮುಸ್ಲಿಮ ಅನ್ನೋದಾಗಿ ಧರ್ಮ ಕೇಳಿದ್ರು. ಯಾರಾತ ಹಿಂದೂ ಅಲ್ಲ ಅಂತಾರೆ, ಅವ್ರ ಮೇಲೆ ದಾಳಿ ಆಗಿದೆ. ನಮ್ ಕಣ್ ಮುಂದೆನೆ ಕೆಲವರು ಪ್ರಾಣ ಹೋಗಿದೆ. ಆ ನರಮೇಧ ಆಗುವಂತ ಹೊತ್ನಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿದ್ದಂತ ಪ್ರವಾಸಿಗ ರಿಷಿ ಭಟ್ ಅವರ ಮಾತುಗಳಿದು. ಹೌದು ಸರ್, ಹಿಂಗಾಯ್ತು ಅನ್ನೋದಾಗಿ ಹೇಳ್ತಿದ್ದಾರೆ. ಅಲ್ಲಾಹು ಅಕ್ಬರ್ ಅಂತಿದ್ದಂತೆ ಗುಂಡಿನ ಸದ್ದು ಕೇಳಿಸುತ್ತೆ. ಅದಾದ್ಮೇಲೆ ನಾನು ಕೆಳಗಿಳಿತೀನಿ ಜಿಪ್ ಲೈನ್ ಮುಗಿಸ್ಕೊಂಡು ಕೂಕ್ಕೊಂತಿದ್ರು ನನ್ನ ಪತ್ನಿ ಮತ್ತು ಮಗ. ಆಗ ಹೋಗುವಂತ ಹೊತ್ನಲ್ಲಿ ಕಣ್ಣು ಮುಂದೆನೆ ಪ್ರಾಣ ಹೋಗಿದೆ. ಧರ್ಮವನ್ನ ಕೇಳಿ ಈ ರೀತಿಯಾಗಿ ದಾಳಿ ಆಗಿದೆ, ಹೌದು ಸರ್ ಅನ್ನೋದಾಗಿ ಪ್ರತ್ಯಕ್ಷ ಈ ನರಮೇಧ ಆಗ್ತಿರುವಂತ ಹೊತ್ನಲ್ಲಿ ಅಲ್ಲೇ ಇದ್ದು ಘಟನಾ ಸಿಚುವೇಶನ್ ಅಲ್ಲಿ ಇದ್ದಂತವರ ಮಾತುಗಳಿದು. ಇವರು ಸೇರಿ ಅನೇಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸರ್, ಧರ್ಮದ ಆಧಾರ, ಧರ್ಮ ಕೇಳಿದ್ದಾರೆ, ಯಾರು ಅನ್ನೋದ ಕೇಳಿದ್ದಾರೆ, ಹಾಕೊಂಡಿರೋ ಬಳೆ ನೋಡಿ, ಇನ್ನು ಕುಂಕುಮ ನೋಡ್ಬಿಟ್ಟು ಹೌದು ಇವ್ರು ಇಂಥ ಧರ್ಮದವ್ರು ಅನ್ನೋದಾಗ ಲೆಕ್ಕಾಚಾರ ಹಾಕಿದ್ದು ಹೌದು ಅನ್ನೋದು ಪ್ರವಾಸಿಗರ ಮಾತುಗಳು. ಸದ್ಯ ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಜೊತೆಯಲ್ಲಿ ಇದರ ಆಧಾರದ ಮೇಲೆ ತನಿಖೆಯೂ ಕೂಡ ಈಗ ಆರಂಭ ಆಗ್ತಿದೆ. ಆ ನಿಟ್ಟಿನಲ್ಲಿ ಪ್ರವಾಸಿಗರ ಮಾತಿದು.